ಇನ್ನು ಬೆಂಗಳೂರಿಗರ ಸಂಚಾರ ಜೀವನಾಡಿ ಅಂತ ಅಂದರೆ ಅದು ನೋ ಡೌಟ್ BMTC ಬಸ್ಗಳು. ಆದರೆ ಇತ್ತೀಚೆಗೆ BMTC ಬಸ್ಗಳಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ಅನುಭವಿಸ್ತಾ ಇರುವಂಥ ಸಮಸ್ಯೆ ಇದೆಯಲ್ಲ, ಅದು ಓಡಾಡೋರಿಗೆ ಗೊತ್ತು, ಅದು ಸರ್ಕಾರಗಳಿಗೆ ಅಷ್ಟು ಸುಲಭವಾಗಿ ಗಮನಕ್ಕೆ ಬರಲ್ಲ. ಆಗಾಗ ನಾವು ಟ್ವೀಟ್ ಮಾಡೋದು, ಇನ್ನೊಂದಷ್ಟು ಕಡೆ ವೈರಲ್ ಆಗೋದು, ಇಂಥ ಸುದ್ದಿ ಮುಖೇನವಾಗಿ ಬಹುಶಃ ಸರ್ಕಾರದ ಕಿವಿ ಹಿಂಡುವಂಥ ಕೆಲಸಗಳು ಆಗ್ತಾ ಇರುತ್ತೆ ಮಾಧ್ಯಮಗಳ ಸುದ್ದಿ ಮುಖೇನವಾಗಿ. ಬಟ್ ಜನರ ಸಮಸ್ಯೆ ಏನು ಅನ್ನುವಂಥನ್ನ ಖುದ್ದಾಗಿ ಅರಿಯುವಂಥ ನಿಟ್ಟಿನಲ್ಲಿ ಸ್ವತಃ ಸಾರಿಗೆ ಸಚಿವರೇ ನಿನ್ನೆ ಬಸ್ನಲ್ಲಿ ಓಡಾಡಿದ್ರು. ಇನ್ಫ್ಯಾಕ್ಟ್ ಅವರು ಮಾಸ್ಕ್ ಅನ್ನ ಧರಿಸಿ ಓರ್ವ ಸಾಮಾನ್ಯ ಬೆಂಗಳೂರಿಗನ ರೀತಿಯಾಗಿ ಅವರು ಕೂಡ ಓಡಾಡಿದ್ದಾರೆ. ಈ ಟೈಮ್ನಲ್ಲಿ ಜನ ನಿತ್ಯ ಅನುಭವಿಸಿರುವಂಥ ಸಮಸ್ಯೆಗಳು ಏನೇನು ಅನ್ನುವಂಥದ್ದು ಒಂದಷ್ಟು ಮಟ್ಟಿಗೆ ಅವರಿಗೂ ಕೂಡ ಗಮನಕ್ಕೆ ಬಂದಿದೆ. ಯಾವ ಮಟ್ಟಿಗೆ ಅಂತ ಅಂದರೆ ನಿನ್ನೆ ಅವ್ರು ಸಚಿವರಾಗಿ ಹೋದಂಥದ್ದಲ್ಲ, ಮಾಸ್ಕ್ ಅನ್ನ ಧರಿಸೋದಂಥ ಸಂದರ್ಭದಲ್ಲಿ ಈಗ ನಮಗೂ ನಿಮಗೂ ಹೇಗಾಗುತ್ತಲ್ಲ, ಏನಾದ್ರು ಒಂದು 100 ರೂಪಾಯಿ ಕೊಟ್ಟು ಏನಾದ್ರು ಒಂದು ಟಿಕೆಟ್ ಕೇಳಿದ್ರೆ ಚಿಲ್ಲರೆ ಇಲ್ಲ, ಏನೋ ಒಂದು ಮಾಡಿ ಅಂದ್ರೆ ಕೆಳಗಿಳಿರಿ ಅಂತಾರಲ್ಲ, ನಿನ್ನೆ ಸಚಿವರಿಗೂ ಕೆಳಗಿಳಿಸಿದ್ದಾರೆ. ನಿನ್ನೆ ಕಂಡಕ್ಟರ್ ಚಿಲ್ಲರೆ ಇಲ್ಲ ಅನ್ನೋಕ್ಕೂ ಕೆಳಗಿಳಿ ಅಂತೇಳಿ ಕೆಳಗಿಳಿಸಿದ್ದಾರೆ. ಬಹುಶಃ ಖುದ್ದು ಸಚಿವರಿಗೆ ಈ ಸಮಸ್ಯೆಯ ಅರಿವು ಏನೇನಿದೆ ಅನ್ನುವಂಥದ್ದೆಲ್ಲ ಗಮನಕ್ಕೆ ಬಂದಿದೆ. ಇದೇ ವಿಚಾರವಾಗಿ ನಿನ್ನೆ ಭೈರತಿ ಸುರೇಶ್ ಅವರು ಕೆಲ ಟ್ವೀಟ್ ಅನ್ನ ಮಾಡಿದ್ದರು. ಅದಾದ ನಂತರದಲ್ಲಿ ಇವತ್ತು BMTC ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದೆ. ಏನು ಸುಧಾರಣೆಯನ್ನ ತೆಗೆದುಕೊಳ್ಳೋಕೆ ನಾವು ಹೋಗ್ತಾ ಇದ್ದೀವಿ, ನಂಬರ್ 1. ಎರಡನೇದಾಗಿ ಇಂಥ ದುರಾಂಕಾರದ ವರ್ತನೆಯನ್ನ ತೋರಿಸಿದಂಥ ಕೆಲ ಅಧಿಕಾರಿಗಳನ್ನ ಸಸ್ಪೆಂಡ್ ಕೂಡ ಮಾಡಲಾಗಿದೆ. ಇದು ಈ ರೀತಿಯಂಥ ಆಟಿಟ್ಯೂಡ್ ಇರುವಂಥ ಇತರ ಸಿಬ್ಬಂದಿಗೂ ಕೂಡ ಒಂದು ಎಚ್ಚರಿಕೆ ಕರೆಗಂಟೆ ಹೌದು ಕೂಡ. ಬನ್ನಿ ಹಾಗಾದ್ರೆ ನಿನ್ನೆ ಸಚಿವರು ನಿನ್ನೆ ಬಸ್ ಪ್ರಯಾಣ ಮಾಡಿದಂಥ ನಂತರದಲ್ಲಿ ಆಗಿರುವಂಥ ಇಂಪ್ಯಾಕ್ಟ್ಗಳು ಏನೇನು ಈ ರಿಪೋರ್ಟಲ್ಲಿ ನೋಡ್ಕೊಳ್ಳೋಣ. BMTC ಬಸ್ಗಳ ರಿಯಾಲಿಟಿ ಚೆಕ್ ನಡೆಸಿದ ಸಾರಿಗೆ ಸಚಿವ ಭೈರತಿ. ಚಿಲ್ಲರೆ ಇಲ್ಲ ಅಂದಿದ್ದಕ್ಕೆ ಭೈರತಿ ಸುರೇಶ್ರನ್ನ ಕೆಳಗಿಳಿಸಿದ ಕಂಡಕ್ಟರ್. ಸಾರಿಗೆ ಸಚಿವರಾಗಿ ಅಧಿಕಾರ ವಹಿಸಿಕೊಂಡಿರೋ ಭೈರತಿ ಸುರೇಶ್ ಫುಲ್ ಅಲರ್ಟ್ ಆಗಿದ್ದಾರೆ. ತಾವೇ ಖುದ್ದು ಫೀಲ್ಡ್ಗಿಳಿದಿದ್ದಾರೆ. BMTC ಬಸ್ನಲ್ಲಿ ಸಂಚಾರ ಮಾಡೋ ಮೂಲಕ ಮಾಸ್ಕ್ ಹಾಕಿಕೊಂಡು ರಿಯಾಲಿಟಿ ಚೆಕ್ ನಡೆಸಿದ್ದಾರೆ. ಡ್ರೈವರ್, ಕಂಡಕ್ಟರ್ ಕಳ್ಳಾಟ, ಟಿಕೆಟ್ ಕಳ್ಳಾಟದ ಬಗ್ಗೆ ತಾವೇ ಇಂಚಿಂಚು ಪರಿಶೀಲಿಸಿ ರಿಪೋರ್ಟ್ ಪಡೆದಿದ್ದಾರೆ. ಬೆಂಗಳೂರಿನ ಭೂಪಸಂದ್ರದಿಂದ ಹೆಬ್ಬಾಳಕ್ಕೆ ಮಾಸ್ಕ್ ಧರಿಸಿಯೇ BMTC ಬಸ್ನಲ್ಲಿ ಸಂಚಾರ ಮಾಡಿದ ಸಚಿವ ಭೈರತಿ ಸುರೇಶ್ 2 ಟಿಕೆಟ್ ಕೊಡುವಂತೆ 100 ರೂಪಾಯಿಯನ್ನ ಕಂಡಕ್ಟರ್ಗೆ ಕೊಟ್ಟಿದ್ದಾರೆ. ಈ ವೇಳೆ ಚಿಲ್ಲರೆ ಇಲ್ಲ ಅಂದ್ರೆ ಕೆಳಗಡೆ ಇಳಿಯಿರಿ ಅಂತ ಕಂಡಕ್ಟರ್ ಹೇಳಿದ್ದಾರೆ. ಇದಕ್ಕೆ ಸಚಿವರು ಫುಲ್ ತರಾಟೆ ತೆಗೆದುಕೊಂಡಿದ್ದಾರೆ. ಇನ್ನು ಸಾರ್ವಜನಿಕರು ಬಸ್ ಸ್ಟಾಪ್ನಲ್ಲಿ ಬಸ್ ಅನ್ನು ನಿಲ್ಲಿಸಿ ಅಂತ ಮನವಿ ಮಾಡಿದ್ರು, ಕಂಡಕ್ಟರ್ ನಿಲ್ಲಿಸಿಲ್ಲ. ಇದನ್ನೇ ಗಮನಿಸಿದ ಸಾರಿಗೆ ಸಚಿವ ಭೈರತಿ ಸುರೇಶ್ ವಾರ್ನಿಂಗ್ ಕೊಟ್ಟಿದ್ದಾರೆ. CL ಹತ್ರ ಸ್ಟಾಪೇ ಕೊಡಲ್ಲ ಸರ್. CL ಹತ್ರ ಸ್ಟಾಪೇ ಕೊಡಲ್ಲ. ಕೊಡ ನಿಲ್ಸಲ್ಲ. ಒಂದು ಕೊಡ್ತೀನಿ ಇಲ್ಲಿ CL ಹತ್ರ ಸ್ಟಾಪೇ ಕೊಡಲ್ಲ. 111 ಹೊಟ್ಟೈತು, 114 ಹೊಟ್ಟೈತು. ಬೆಂಗಳೂರಿನಲ್ಲಿ ಹಲವು ಕಡೆಗಳಲ್ಲಿ BMTC ಬಸ್ ಕಂಡಕ್ಟರ್, ಡ್ರೈವರ್ಗಳ ಕಳ್ಳಾಟ ಬಗ್ಗೆ ಸಾರಿಗೆ ಸಚಿವರು ಪರಿಶೀಲನೆ ಮಾಡಿದ್ದಾರೆ. ಜಯಮಹಲ್, ಹೆಣ್ಣೂರು ಡಿಪೋ ಸೇರಿ ಹಲವೆಡೆ ಪರಿಶೀಲನೆ ಮಾಡಿದ್ದಾರೆ. ಬಸ್ ಡಿಪೋ ವ್ಯವಸ್ಥೆ ಬಗ್ಗೆ ಮಾಹಿತಿ ಪಡೆದ ಭೈರತಿ ಸುರೇಶ್ ಕೆಲ ಅಧಿಕಾರಿಗಳ ಅಮಾನತಿಗೆ ಸೂಚಿಸಿದ್ದಾರೆ. ಇನ್ನು BMTC ನಿಗಮ ಕೂಡ ಮಾಧ್ಯಮ ಪ್ರಕಟಣೆ ಹೊರಡಿಸಿ ಖಡಕ್ ಸೂಚನೆ ಕೊಟ್ಟಿದೆ. ಚಿಲ್ಲರೆ ಇಲ್ಲದ ಕಾರಣಕ್ಕೆ ಪ್ರಯಾಣಿಕರನ್ನ ಬಸ್ನಿಂದ ಯಾರು ಕೂಡ ಇಳಿಸಬಾರದು, ಪ್ರಯಾಣ ನಿರಾಕರಿಸುವುದನ್ನು ಸಹಿಸಲಾಗುವುದಿಲ್ಲ ಎಂದು BMTC ನಿಗಮ ಮಾಧ್ಯಮ ಪ್ರಕಟಣೆ ಹೊರಡಿಸಿದೆ. ಇದಿಷ್ಟೇ ಅಲ್ಲ, ಎಲ್ಲ ಚಾಲಕರು ನಿಗದಿತ ಬಸ್ ನಿಲ್ದಾಣಗಳಲ್ಲಿ ಬಸ್ಗಳನ್ನು ನಿಲ್ಲಿಸಬೇಕು. ಚಾಲಕರು ಮತ್ತು ನಿರ್ವಾಹಕರು ಸೌಜನ್ಯಯುತವಾಗಿ ವರ್ತಿಸಬೇಕಿದೆ ಎಂದು BMTC ನಿಗಮ ಸೂಚನೆ ಕೊಟ್ಟಿದೆ.
ಇನ್ನು ಸಚಿವ ಭೈರತಿ ಸುರೇಶ್ ನಡೆಯನ್ನ ವಿಪಕ್ಷ ಬಿಜೆಪಿ ಶ್ಲಾಘನೆ ಮಾಡ್ತಾ ಟೀಕೆ ಮಾಡಿದೆ. ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಸಚಿವರು ಈ ರೀತಿ ಮುಖಕ್ಕೆ ಮಾಸ್ಕ್ ಧರಿಸಿ ಮಾರುವೇಷದಲ್ಲಿ ಹೋಗಿ ತನ್ನ ಇಲಾಖೆಯ ಕಾರ್ಯವೈಖರಿಯ ಪರಿಶೀಲನೆ ಮಾಡಿರುವುದು ನಿಜಕ್ಕೂ ಸ್ವಾಗತಾರ್ಹ. ಸಚಿವರು 100 ರೂಪಾಯಿ ನೋಟನ್ನು ತನ್ನ ಟಿಕೆಟ್ಗೆಂದು ಕೊಟ್ಟಾಗ ಕಂಡಕ್ಟರ್ ಚಿಲ್ಲರೆ ಕೊಡಿ ಎಂದು ಕೇಳಿರುವುದು ಸಹಜವೇ. ಆದರೆ ಇದು ಚಿಲ್ಲರೆ ಕೊಟ್ಟು ಸಹಕರಿಸಿ ಎಂಬ ಕಾಲವಲ್ಲ. ಇಂದು ಎಲ್ಲ ಕಡೆ QR ಕೋಡ್ ಮೂಲಕ ಹಣ ಪಾವತಿ ಮಾಡಲು ವ್ಯವಸ್ಥೆ ಇರುವಾಗ BMTC ಬಸ್ಸುಗಳಲ್ಲೂ ಕಂಡಕ್ಟರ್ ಬಳಿ ಇರುವ ಟಿಕೆಟ್ ಕೊಡುವ ಯಂತ್ರದಲ್ಲೇ ಈ ವ್ಯವಸ್ಥೆ ಇರುತ್ತದೆ ಎಂಬುದು ನನಗಿರುವ ಮಾಹಿತಿ. ಹಾಗಿದ್ದ ಮೇಲೆ ಮಂತ್ರಿಗಳಿಗೆ ಈ ರೀತಿಯ ಅನುಭವ ಹೇಗಾಯಿತು? BMTC ಬಸ್ಗಳ ರಿಯಾಲಿಟಿ ಚೆಕ್ ನಡೆಸಿದ ಸಚಿವ ಭೈರತಿ ಸುರೇಶ್ ಕಳ್ಳಾಟ ಆಡೋರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.